ಹಲೋ ಎವ್ರಿವನ್, ವಿಂಗ್ಸ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲೈಫ್ ಪ್ರೋಸೆಸ್ ಪಾಠದಲ್ಲಿ ಬರುವಂತಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ದ ಪ್ರೋಸೆಸ್ ಆಫ್ ಫೋಟೋಸಿಂಥೆಸಿಸ್ ಈ ಟಾಪಿಕ್ ಮೇಲೆ ವಿಡಿಯೋನ ಮಾಡೋಕ್ಕೆ ಬಂದಿದ್ದೀನಿ. ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥೆಸಿಸ್ ಏನು ಅಂದರೆ ಸ್ವಪೋಷಣೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸೈನ್ಸ್ನಲ್ಲಿ ಅಲ್ವಾ. ಸ್ವಪೋಷಣೆ ಅಂತಂದರೆ ನಮ್ಮ ಜೀವ ಜಗತ್ತು ಅಂತ ಏನಿದೆ ಇಲ್ಲಿ ಎರಡು ವಿಧ ಬರುತ್ತೆ. ಒಂದು ಪರಪೋಷಣೆ, ಸ್ವಪೋಷಣೆ. ಪರಪೋಷಣೆ ಅಂದರೆ ತಮ್ಮ ದೇಹದ ಪೋಷಣೆ ಸಲುವಾಗಿ ಬೇರೆ ಜೀವಿ ಮೇಲೆ ಅವಲಂಬನೆ ಆಗಿರುವಂಥದ್ದು. ಆಹಾರನ ತನಗೆ ತಾನೇ ತಯಾರಿ ಮಾಡಿಕೊಳ್ಳದೆ ಬೇರೆ ಒಂದು ಜೀವಿ ಮೇಲೆ ಅವಲಂಬನೆ ಮಾಡಿಕೊಂಡಿರುವಂಥ ಜೀವಿಗಳು ಪರಪೋಷಕ. ತಮ್ಮ ದೇಹಕ್ಕೆ ಬೇಕಾದಂತಹ ಆಹಾರಗಳನ್ನು, ಪೋಷಣೆಯನ್ನು ತನಗೆ ತಾನೇ ತಯಾರಿ ಮಾಡಿಕೊಳ್ಳುವಂಥ ಜೀವಿಗಳನ್ನು ನಾವು ಸ್ವಪೋಷಕ ಜೀವಿಗಳು ಅಂತೀವಿ. ನೀವು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದವರು ಸಹ ಕಲಿಯುವಾಗ ನಾವು ನಮ್ಮದೇ ಭಾಷೆಯಲ್ಲಿ ಕಲಿತ್ರೆ ಪುಸ್ತಕದಲ್ಲಿ ಹೇಗಾದರೂ ಇಂಗ್ಲೀಷ್ನಲ್ಲಿ ಇದ್ದೇ ಇರುತ್ತೆ. ಕಾನ್ಸೆಪ್ಟ್ ಅರ್ಥ ಆದಾಗ ಒಂದು ಸಲ ಓದ್ಬಿಟ್ರೆ ನಿಮಗೆ ಆ ಕಾನ್ಸೆಪ್ಟು ಎಕ್ಸಾಮ್ನಲ್ಲಿ ಬರೆಯೋದಕ್ಕೆ ಈಸಿ ಆಗುತ್ತೆ. ಸೊ ನಿಮಗೂ ಸೇರಿಸಿ ಹೇಳ್ತಾ ಇದ್ದೀನಿ. ನಾವು ಇವತ್ತು ಫೋಟೋಸಿಂಥೆಸಿಸ್ ಪ್ರೋಸೆಸ್ ಬಗ್ಗೆ ಓದ್ತೀವಿ. ಅದ್ರ ಜೊತೆಗೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಫೋಟೋಸಿಂಥೆಸಿಸ್ ಅಂತ ನೋಡೋದಾದರೆ ಏನು ಅಂದರೆ ಫಸ್ಟ್ ಹೇಳೋದಾದರೆ ಫೋಟೋಸಿಂಥೆಸಿಸ್ ಅನ್ನೋದೊಂದು ಪ್ರೋಸೆಸ್, ಅದೊಂದು ಕೆಮಿಕಲ್ ಪ್ರೋಸೆಸ್ ಪ್ಲಾಂಟ್ ಬಾಡಿ ಒಳಗಡೆ ನಡೆಯುವಂಥದ್ದು. ನಮ್ಮ ಬಾಡಿ ಒಳಗಡೆ ನಡೆಯುವಂಥದ್ದಕ್ಕೆ ಸಾಕಷ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇದ್ದೇ ಇದೆ. ನಾವು ಅದನ್ನು ಬೇರೆ ವಿಡಿಯೋಗಳಲ್ಲಿ ನೋಡೋಣ. ಬಟ್ ಪ್ಲಾಂಟ್ನಲ್ಲಿ ನೋಡೋದಾದರೆ ಇಲ್ಲಿ ಟೆಂಪ್ರೇಚರ್, ಲೈಟ್ ಇಂಟೆನ್ಸಿಟಿ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್, ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಲೈಟ್ ಇಂಟೆನ್ಸಿಟಿ ಯಾವುದು, ಸನ್ಲೈಟ್ ಇಂಟೆನ್ಸಿಟಿ, ಸೂರ್ಯನ ಬೆಳಕಿನ ಇಂಟೆನ್ಸಿಟಿ, ಓಕೆ, ಟೆಂಪ್ರೇಚರ್ ವಾತಾವರಣದಲ್ಲಿರುವಂತಹ ಉಷ್ಣ ಟೆಂಪ್ರೇಚರ್ ಏನಿದೆ ಅದು, ಇವೆಲ್ಲ ಸೇರಿ ಫೋಟೋಸಿಂಥೆಸಿಸ್ ಪ್ರೋಸೆಸ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಅದು ಪ್ರಭಾವ ಬೀರುತ್ತೆ, ಆ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ಫೋಟೋಸಿಂಥೆಸಿಸ್ ಪ್ರೋಸೆಸ್ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು ಅಥವಾ ನಿಂತೇ ಹೋಗ್ಬೋದು. ಇದೆಲ್ಲದಕ್ಕೂ ಕಾರಣ ಅಂತ ನೋಡೋಕೆ ನಾವು ಹೋದರೆ ಈ ಮೂರು ಪ್ರಮುಖ ವಿಷಯಗಳು ನಮ್ಮ ತಲೆಯಲ್ಲಿರ್ತವೆ. ಓಕೆ, ನಾವು ಇದನ್ನು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಕ್ಕೆ ಹೋಗೋಣ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಿಜವಾಗಿ ಏನಾಗುತ್ತೆ ಅಂತ ನೋಡೋದಾದರೆ, ಓಕೆ, ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಒಂದು ಡೆಫಿನೇಷನ್ ಅಂತ ನೋಡೋಕೆ ಹೋದರೆ ನಮ್ಗೆ ಗೊತ್ತಾಗುತ್ತೆ, ಸೂರ್ಯನ ಬೆಳಕನ್ನು ಸಸ್ಯಗಳು ಉಪಯೋಗಿಸಿಕೊಂಡು ತಮ್ಮ ದೇಹಕ್ಕೆ ಬೇಕಾದ ಆಹಾರವನ್ನು ತಾವೇ ತಯಾರಿ ಮಾಡಿಕೊಳ್ಳುತ್ತೆ, ಬೇರಿನ ಮೂಲಕ ನೀರನ್ನು ಪಡ್ಕೊಳ್ಳುತ್ತೆ, ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಈ ಪ್ರಕ್ರಿಯೆ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಮುಗಿಸಿ ವಾಪಸ್ ಆಕ್ಸಿಜನನ್ನು ವಾತಾವರಣಕ್ಕೆ ರಿಲೀಸ್ ಮಾಡುತ್ತೆ. ಓಕೆ, ಇಲ್ಲಿ ಇನ್ನೂ ಡೀಟೇಲಾಗಿ ನೋಡೋಕೆ ಹೋದರೆ ಮೂರು ಪ್ರಕ್ರಿಯೆಗಳನ್ನು ನಾವಿಲ್ಲಿ ನೋಡಬಹುದು. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯನ್ನು ಹೀರುವಿಕೆ. ಕ್ಲೋರೋಫಿಲ್ ಅಂದರೆ ಏನು? ಪ್ಲಾಂಟ್ ಸೆಲ್ನ ಸಸ್ಯ ಜೀವಕೋಶವನ್ನು ನಾವು ನೋಡಿದ್ರೆ ಕ್ಲೋರೋಫಿಲ್ ಅನ್ನೋದೊಂದು ವರ್ಣಕ, ಅಂದರೆ ಇಂಗ್ಲೀಷ್ನಲ್ಲಿ ಪಿಗ್ಮೆಂಟ್ ಅಂತೀವಿ, ಇಂಗ್ಲೀಷ್ ಮೀಡಿಯಮ್ದವ್ರು ನೋಡ್ಬೋದು ಇಲ್ಲಿ. ಕ್ಲೋರೋಫಿಲ್ ಇದು ವರ್ಣಕ. ಇದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಬೆಳಕಿನ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ. ಬೆಳಕು ಅದೊಂದು ಶಕ್ತಿ, ಸೊ ಅದನ್ನು ಅದು ಹೀರ್ಕೊಳ್ಳುತ್ತೆ. ಓಕೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗೋದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತೆ. ಏನಿದು ರಾಸಾಯನಿಕ ಕ್ರಿಯೆ ಅಂತಂದರೆ ಬೆಳಕಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಈ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಯಾಕೆ ಬೇಕಿದು ರಾಸಾಯನಿಕ ಶಕ್ತಿ ಅಂತಂದರೆ ನೀರನ್ನು ಡಿವೈಡ್ ಮಾಡುತ್ತಿಲ್ಲಿ. ಓಕೆ, ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಬೇರಿನ ಮೂಲಕ ಮಣ್ಣಿನಲ್ಲಿ ಅಂದರೆ ಭೂಮಿಯಲ್ಲಿರುವಂತಹ ನೀರನ್ನು ಹೀರ್ಕೊಂಡಿರುತ್ತಲ್ಲ, ಆ ನೀರನ್ನು ವಿಭಜನೆ ಮಾಡುತ್ತೆ. ನೀರನ್ನು ವಿಭಜನೆ ಮಾಡಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಸಪ್ರೇಷನ್ ಮಾಡುತ್ತೆ. ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಈ ಸಪ್ರೇಷನ್ನಿಂದ ಪಡೆದಂತಹ ಹೈಡ್ರೋಜನ್ ಎರಡೂ ಮಿಕ್ಸ್ ಆಗಿ ನಮಗೆ ಗ್ಲೂಕೋಸ್ ತಯಾರಿ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥದ್ದು. ಓಕೆ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತದೆ. ಕಾರ್ಬನ್ ಡೈಆಕ್ಸೈಡ್ ನಾನು ಆಗಲೇ ಹೇಳಿದೆ, ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ನ ಸಸ್ಯಗಳು ಹೀರ್ಕೊಂಡು ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು, ಪರಿವರ್ತನೆ ಮಾಡುವಂಥದ್ದು ಇದೊಂದು ಪ್ರೋಸೆಸ್ ಇದು. ಓಕೆ, ಈ ಮೂರು ವಿಷಯಗಳು ನಡೆಯುತ್ತೆ. ಒಂದು ಎಲೆಯ ಅಡ್ಡ ಸೀಳಿಕೆಯ ಚಿತ್ರವನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ಎಚ್ಚರಿಕೆಯಿಂದ ಗಮನಿಸಿದರೆ ಕೆಲವು ಜೀವಕೋಶಗಳು ಹಸಿರು ಚುಕ್ಕೆಗಳನ್ನು ಹೊಂದಿರುವುದು ನೀವು ಗಮನಿಸಬಹುದು. ಈ ಹಸಿರು ಚುಕ್ಕೆಗಳೇ ಕ್ಲೋರೋಫಿಲ್ ಅನ್ನು ಕ್ಲೋರೋಪ್ಲಾಸ್ಟ್ಗಳೆಂಬ ದ್ಯುತಿ ಸಂಶ್ಲೇಷಣೆಗೆ ಒಳಗೊಂಡ ಕಣದಂಗಗಳು. ಕ್ಲೋರೋಫಿಲ್ ಅವಶ್ಯಕ. ಓಕೆ, ಇಲ್ಲಿ ನಾವು ನೋಡಿದರೆ ಅಡ್ಡ ಸೀಳಿಕೆ ಅಂತಂದರೆ ಏನು? ಉದ್ದ ಸೀಳಿಕೆ ಮತ್ತು ಅಡ್ಡ ಸೀಳಿಕೆ ಅನ್ನೋದೊಂದು ಕಾನ್ಸೆಪ್ಟ್ ಬರುತ್ತೆ ಸೈನ್ಸ್ನಲ್ಲಿ. ಒಂದು ಎಲೆಯನ್ನು ಅಡ್ಡ ಸೀಳಿ ಅದರ ಚಿತ್ರವನ್ನು ಸೂಕ್ಷ್ಮದರ್ಶಕದಲ್ಲಿ ಅಂದರೆ ಮೈಕ್ರೋಸ್ಕೋಪ್ನಲ್ಲಿ ಎಚ್ಚರಿಕೆಯಿಂದ ಗಮನಿಸಬೇಕು. ಒಂದಷ್ಟು ಪ್ರೋಸೆಸ್ ಇದೆ ಅದು. ಓಕೆ, ಕೇವಲ ಮೈಕ್ರೋಸ್ಕೋಪ್ ಇದ್ದರೆ ಸಾಕಾಗಲ್ಲ. ಸೊ ನೀವು ಆ ಎಕ್ಸ್ಪೆರಿಮೆಂಟ್ನ ನೀವು ಸ್ಕೂಲ್ಗಳಲ್ಲಿ ಮಾಡಬಹುದು. ಅಡ್ಡ ಸೀಳಿಕೆಯ ಚಿತ್ರನ ನೀವು ಮೈಕ್ರೋಸ್ಕೋಪ್ನಲ್ಲಿ ಇಣುಕು ನೋಡಿದ್ರೆ ಕೆಲವು ಜೀವಕೋಶಗಳಿರುತ್ತೆ, ಅಂದರೆ ಸಸ್ಯ ಜೀವಕೋಶಗಳು, ಅಂದರೆ
ಸಸ್ಯ ಜೀವಕೋಶಗಳು ಅಂದರೆ ಹಣ್ಣಿನಲ್ಲಿರೋದು ಅದೇ ಸಸ್ಯ ಜೀವಕೋಶನೇ ಇರುತ್ತೆ, ಬೇರಿನಲ್ಲಿರೋದು ಸೇಮ್, ಕಾಂಡದಲ್ಲಿರೋದು ಸೇಮ್. ಓಕೆ, ಇಲ್ಲಿ ಎಲೆನ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು, ಯಾಕಂದರೆ ಎಲೆ ಅನ್ನೋದು ಸೂರ್ಯನಿಂದ ಬಿಸಿಲನ್ನು ಬೆಳಕಿನ ಶಕ್ತಿಯನ್ನು ಹೀರ್ಕೊಳ್ಳುವಂತಹ ಪಾರ್ಟ್ ಆಗಿರುತ್ತೆ. ಸೊ ಎಲೆಯನ್ನು ಇಲ್ಲಿ ಆರಿಸ್ಕೊಳ್ತೀವಿ. ಇಲ್ಲಿ ನೋಡಿದರೆ ನೀವು ಹಸಿರು ಚುಕ್ಕೆಗಳಂಥ ಸ್ಟ್ರಕ್ಚರ್ ಇರುವಂಥ ಇರುವಂಥ ಜೀವಕೋಶಗಳು ಜಾಸ್ತಿ ಇರೋದನ್ನು ನೀವು ನೋಡ್ತೀರಿ. ಆ ಹಸಿರು ಚುಕ್ಕೆಗಳೇನಿದೆಯಲ್ಲ ಅದು ಕ್ಲೋರೋಫಿಲ್. ನಾನು ಆಗಲೇ ಹೇಳಿದೆ ಕ್ಲೋರೋಫಿಲ್ ಅಂದರೆ ಪಿಗ್ಮೆಂಟ್, ವರ್ಣಕ ಅಂತ. ಓಕೆ, ಆ ಕ್ಲೋರೋಪ್ಲಾಸ್ಟ್ ಅನ್ನುವಂಥ ಒಂದು ರಚನೆಯಲ್ಲಿ ಕಣದಂಗಗಳು ಅಂತ ಕರೀತಾರೆ ಅದನ್ನು, ಅಲ್ಲಿ ನಾವು ಕ್ಲೋರೋಫಿಲ್ನ ನೋಡೋಕ್ಕೆ ಸಿಗುತ್ತೆ. ನಮಗೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕ್ಲೋರೋಫಿಲ್ ಅನ್ನೋದು ತುಂಬ ಅವಶ್ಯಕ. ನಾನಾಗಲೇ ಹೇಳಿದೆ ಅಲ್ಲ, ಎಲೆಯ ಅಡ್ಡಸಿಳಿಕೆ ಇದೆ, ಎಲೆಯ ಅಡ್ಡಸಿಳಿಕೆ. ಓಕೆ, ಇದನ್ನು ಹೀಗೆ ಕಟ್ ಮಾಡಿದಾಗ ನಾವು ನೋಡಬಹುದು, ಎಲೆಯನ್ನು ತೊಗೊಂಡಿದ್ದಾರೆ ಅವರು, ಅಡ್ಡಸಿಳಿಕೆ, ನಡುದಂಡು, ಲ್ಯಾಮಿನಾ, ನಾಳ. ಓಕೆ, ಇಲ್ಲಿ ಝೈಲಮ್, ಫ್ಲೋಯಮ್, ನಾಳಕೂರ್ಚಗಳು ಅಂತ ಇದೆ, ಅವರು ತೋರಿಸಿದ್ದಾರೆ ನಿಮಗೆ. ಇಲ್ಲಿ ನಾವು ಇಲ್ಲಿ ತೋರಿಸಿದಾರಲ್ಲ, ಈ ಪಾರ್ಟನ್ನು ದೊಡ್ಡದು ಮಾಡಿ ಮ್ಯಾಗ್ನಿಫೈ ಮಾಡಿ ನಾವು ನೋಡೋದಾದರೆ ಈ ಪಾರ್ಟ್ನ ಮಾತ್ರ ಇಲ್ಲಿ ತೋರಿಸಿರೋದು. ಓಕೆ, ಇಲ್ಲಿ ನೀವು ನೋಡಬಹುದು ಸಸ್ಯ ಜೀವಕೋಶಗಳು ಉತ್ತತ್ತಾಗಿದೆ. ಇಲ್ಲಿ ಒಂದು ಮತ್ತು ಇನ್ನೊಂದು ಸೆಲ್ಗಳ ನಡುವೆ ಸ್ಪೇಸ್ ಅಂದರೆ ಅವಕಾಶ, ಖಾಲಿ ಜಾಗ ಏನಿದೆ ಅಷ್ಟೊಂದಾಗಿಲ್ಲ. ಓಕೆ, ಇದು ಸಸ್ಯದ ಎಲೆಯ ಮೇಲ್ಮೈ. ಓಕೆ, ಸಸ್ಯದ ಎಲೆಯ ಮೇಲ್ಮೈ. ಓಕೆ, ಇಲ್ಲಿ ಜಿಡ್ಡಿನ ಕ್ಯೂಟಿಕಲ್ ಅಂದರೆ ಈ ಜೀವಕೋಶಗಳ ಮೇಲೆ ಇದೊಂದು ಲೇಯರ್ ಕಾಣ್ತಿದೆಯಲ್ಲ, ಇದೊಂದು ಕ್ಯೂಟಿಕಲ್. ಓಕೆ, ಇದರ ಪಾತ್ರ ಏನು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಮೇಲಿನ ಎಪಿಡರ್ಮಿಸ್, ಮೇಲ್ಗಡೆ ಇರುವಂಥ ಲೇಯರ್ಗಳು. ಇಲ್ಲಿ ನಾವು ಕ್ಲೋರೋಪ್ಲಾಸ್ಟ್ನ ನೋಡೋಕ್ಕೆ ಸಿಗಲ್ಲ. ಓಕೆ, ಕ್ಲೋರೋಫಿಲ್ಗಳು ನೋಡೋಕ್ಕೆ ಸಿಗ್ತಿಲ್ಲ. ಅದರ ಕೆಳಗಡೆ ಇರುವಂಥ ಜೀವಕೋಶಗಳಲ್ಲಿ ನಾವು ಕ್ಲೋರೋಪ್ಲಾಸ್ಟ್ಗಳನ್ನು ನೋಡಬಹುದು. ಓಕೆ, ಗಾಳಿ ತುಂಬಿದ ಅವಕಾಶಗಳು, ಲಾರ್ಜ್ ಇಂಟ್ರಸೆಲ್ಯುಲಾರ್ ಸ್ಪೇಸ್ ಅಂತಾರೆ ಅದನ್ನು ಇಂಗ್ಲೀಷ್ನಲ್ಲಿ. ಓಕೆ, ಇಲ್ಲಿ ಖಾಲಿ ಜಾಗ ಇದೆ ಅಲ್ವಾ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನ ಸಾಗಾಣಿಕೆಗೆ ಹೆಲ್ಪ್ ಆಗೋ ಹಾಗೆ ಖಾಲಿ ಜಾಗಗಳಿದೆ. ಓಕೆ, ಗಾಳಿ ತುಂಬಿದ ಅವಕಾಶಗಳು ಅಂತ ಕರೆದಿದ್ದಾರೆ ಅದನ್ನು. ಹಾಗೆ ನೋಡೋದಾದರೆ ಕಾವಲು ಜೀವಕೋಶಗಳು ಅಂತ ಸ್ಟೊಮೆಟಾ ಅನ್ನೋದೊಂದು ಸ್ಟ್ರಕ್ಚರ್ ಇದೆ. ಓಕೆ, ಸ್ಟೊಮೆಟಾ ಅಂತಂದರೆ ಸಸ್ಯದ ಎಲೆಗಳೇನಿದೆ ಆ ಎಲೆಗಳ ಕೆಳಭಾಗದಲ್ಲಿ, ನಾವೀಗ ನೋಡ್ತಾ ಇರೋದು ಎಲೆಯ ಮೇಲ್ಗಡೆ ಭಾಗದ್ದು, ಎಲೆಯ ಕೆಳಭಾಗದಲ್ಲಿ ಈ ಸ್ಟೊಮೆಟಾಗಳು ನಮಗೆ ರಂಧ್ರ ಅಂತೀರಿ ಕನ್ನಡದಲ್ಲಿ, ಅವು ನೋಡೋದಕ್ಕೆ ಸಿಗ್ತವೆ. ಅವು ಕೆಳಗಡೆ ಮಾತ್ರ ಇರ್ತವೆ, ಎಲೆಯ ಕೆಳ ಮೇಲ್ಮೈಗೆ ಮಾತ್ರ ಇರುತ್ತೆ, ಎಲೆಯ ಮೇಲ್ಮೈಗೆ ಇರೋದಿಲ್ಲ. ಯಾಕಂತಂದರೆ ಅದರ ಮೂಲಕ ನೀರು ಮತ್ತು ಗಾಳಿಯ ಎಕ್ಸ್ಚೇಂಜ್, ಅದರ ಪಾತ್ರನೇ, ಅದರ ಕೆಲಸನೇ ನೀರು ಮತ್ತು ಗಾಳಿಯ ವಾತಾವರಣಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು. ಅದು ಮೇಲ್ಮೈ ಭಾಗಕ್ಕೆ ಇದ್ದರೆ ಸೂರ್ಯನ ಬೆಳಕು, ಶಾಖ ಏನಿದೆ ಅದರಿಂದಾಗಿ ಸಾಕಷ್ಟು ಎಲೆಯಿಂದ ನೀರಿನ ಒಂದು ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ನೀರು ಸಾಕಷ್ಟು ಆವಿಯಾಗಿ ಹೊರ ಹೋಗುವಂಥದ್ದು, ಆಮೇಲೆ ಗಿಡ ಸತ್ತು ಹೋಗುವಂಥ ಚಾನ್ಸಸ್ ಇರ್ತವೆ. ಹಾಗಾಗಿ ಸ್ಟೊಮ್ಯಾಟಗಳು ಅಂದರೆ ಪತ್ರರಂಧ್ರಗಳು ಎಲೆಯ ಕೆಳಭಾಗಕ್ಕೆ ಇರ್ತವೆ. ಓಕೆ, ಇಲ್ಲಿ ನೋಡ್ಬೋದು ಪತ್ರರಂಧ್ರದ ಕಾವಲು ಜೀವಕೋಶಗಳು ಇಲ್ಲೊಂದು ಇರೋದು. ಹಾಗಾಗಿ ಇದು ಖಾಲಿ ಸ್ಪೇಸ್. ಈ ಖಾಲಿ ಸ್ಪೇಸ್ನ ಮೂಲಕ ನೀರು ಹೊರಹೋಗುತ್ತೆ, ಆವಿಯಾಗಿ ಅಲ್ಪ ಪ್ರಮಾಣದ ನೀರು ಆವಿಯಾಗಿ ಹೊರಹೋಗುತ್ತೆ. ಹಾಗೂ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರುವಂಥದ್ದು ವಾತಾವರಣದಿಂದ, ಮತ್ತು ಆಕ್ಸಿಜನ್ ಹೊರಹೋಗುವಂಥದ್ದು ವಾತಾವರಣಕ್ಕೆ ನಡೆಯೋದಕ್ಕೆ ಒಂದು ಸ್ಪೇಸ್ ಬೇಕಲ್ವ ನಮಗೆ. ಆ ಚಾನಲ್ನೇ ಈ ಪತ್ರರಂಧ್ರ, ಇದನ್ನು ಕನ್ನಡದಲ್ಲಿ ಪತ್ರರಂಧ್ರ ಅಂತೀರಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರುವಂಥ ಚಿಕ್ಕೆಗಳೇನಿದೆ, ಗ್ರೀನ್ ಡಾಟ್ಸ್, ಇದನ್ನು ಕ್ಲೋರೋಪ್ಲಾಸ್ಟ್ ಅಂತಾರೆ. ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಇರ್ತವೆ. ಈ ಗ್ರೀನ್ ಕಲರ್ ಇರೋದಕ್ಕೆ ಕಾರಣನೇ ವರ್ಣ ಅಂದರೆ ಕಲರ್, ವರ್ಣಕ ಅಂದರೆ ಕಲರ್ಗೆ ಕಾರಣ ಆಗಿರುವಂಥ ಅಂಶ. ಓಕೆ, ಪಿಗ್ಮೆಂಟ್. ಇದು ಎಲೆಯ ಅಡ್ಡಸಿಳಿಕೆಯ ನೋಟ. ಓಕೆ, ಈಗ ಪ್ರೋಸೆಸ್ಗೆ ಬರೋಣ. ಫೋಟೋಸಿಂಥೆಸಿಸ್. ಇನ್ ದ process of photosynthesis, the absorbed light energy converts carbon dioxide and water into glucose with the oxygen released as a byproduct. ಓಕೆ, ಇಲ್ಲಿ ನಾನು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀನಿ ಈ ಸೆಂಟೆನ್ಸ್ನ. ಓಕೆ, ನಿಮಗೆ ಕನ್ನಡ ಮೀಡಿಯಮ್ದವರಿಗೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಫೋಟೋಸಿಂಥೆಸಿಸ್ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಇನ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥೆಸಿಸ್, ಈ ಪ್ರಕ್ರಿಯೆಯಲ್ಲಿ ದ ಅಬ್ಸಾರ್ಬ್ಡ್ ಲೈಟ್ ಎನರ್ಜಿ, ಹೀರಲ್ಪಟ್ಟಂಥ ಸೂರ್ಯನ ಬೆಳಕಿನ ಶಕ್ತಿ, ಕನ್ವರ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ಸ್, ವಾತಾವರಣದಿಂದ ಹೀರಲ್ಪಟ್ಟಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರಿನ ಮೂಲಕ ಹೀರಿಕೆಯಾದಂಥ ನೀರನ್ನು ಇದು ಕನ್ವರ್ಟ್ ಮಾಡುತ್ತೆ. ಯಾವುದಕ್ಕೆ? ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ವಿತ್ ಆಕ್ಸಿಜನ್ ರಿಲೀಸ್ಡ್ ಆ್ಯಸ್ ಅ ಬೈ ಪ್ರಾಡಕ್ಟ್ ಅಂದರೆ ಒಂದು ಫೋಟೋಸಿಂಥೆಸಿಸ್ನ ಮುಖ್ಯ ಉದ್ದೇಶ ಏನು? ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಅದರ ಜೊತೆ ಉತ್ಪತ್ತಿಯಾದಂಥ ಇತರ ವಸ್ತುಗಳಿಗೆ ಬೈ ಪ್ರಾಡಕ್ಟ್ ಅಂತಾರೆ. ಓಕೆ, ಯಾವುದೇ ರಾಸಾಯನಿಕ ಕ್ರಿಯೆ ಆಗಿರಬಹುದು, ನಮ್ಮ ದೇಹದಲ್ಲಿ ನಡೆಯುವಂಥ ಜೈವಿಕ ಕ್ರಿಯೆಗಳಲ್ಲಿ ಉತ್ಪತ್ತಿಯಾದಂಥ ಕ್ರಿಯೆಗಳನ್ನು ಬೈ ಪ್ರಾಡಕ್ಟ್ ಅನ್ನೋ ಟರ್ಮ್ ಬಳಸ್ತೀವಿ ನಾವಿಲ್ಲಿ. ಆಕ್ಸಿಜನ್ ಅನ್ನೋದು ಫೋಟೋಸಿಂಥೆಸಿಸ್ನಲ್ಲಿ ಪ್ರೊಡ್ಯೂಸ್ ಆಗುವಂಥ ಒಂದು ಬೈ ಪ್ರಾಡಕ್ಟ್ ಆಗಿದೆ. ಇಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ನ ನೋಡಬಹುದು. 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, 6 ಅಣುಗಳು, ಕಾರ್ಬನ್ ಡೈಆಕ್ಸೈಡ್ನ 6 ಅಣುಗಳು ಮತ್ತು 6
ನೀರಿನ ಅಣುಗಳು. ಓಕೆ, 6 ಮಾಲಿಕ್ಯೂಲ್ಸ್ ಆಫ್ ವಾಟರ್ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ನ ಹೀರ್ಕೊಳ್ಳೋದು ಕ್ಲೋರೋಫಿಲ್. ನೋಡಬಹುದು ನೀವು ಇಲ್ಲಿ ಏನಾಗುತ್ತೆ, ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ 6 ಕಾರ್ಬನ್ ಡೈಆಕ್ಸೈಡ್ 6 ನೀರಿನ ಅಣು ಸೇರಿ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ, C6H12O6. ಇಲ್ಲಿ H12 ಏನು ಬಂದಿದೆ ಅಲ್ಲ, ಇದು ಬಂದಿರೋದು ನೀರಿನ ಅಣು ವಿಭಜಿಸಲ್ಪಟ್ಟಿದ್ದರಿಂದ ಬಂದಂಥ ಹೈಡ್ರೋಜನ್. ನೀರಿನ ಅಣು ಏನು ವಿಭಜನೆ ಆದಮೇಲೆ ಉಳಿಯುವಂಥ ಈ ಆಕ್ಸಿಜನ್ ಏನಿದೆ, ಈ ಆಕ್ಸಿಜನ್ ಇಲ್ಲಿದೆ. ಓಕೆ, ಇದು ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ ಆಕ್ಸಿಜನ್ ರೂಪದಲ್ಲಿ. ನಾವು ಸಸ್ಯಗಳು ವಾತಾವರಣದಲ್ಲಿ ಆಕ್ಸಿಜನ್ ಬಿಡುಗಡೆ ಮಾಡ್ತವೆ. ನಮ್ಮ ವಾತಾವರಣದಲ್ಲಿ ಆಕ್ಸಿಜನ್ ಒಳ್ಳೆ ಪ್ರಮಾಣದಲ್ಲಿ ಇರಬೇಕು ಅಂದರೆ ಗಿಡಗಳನ್ನ ಬೆಳೆಸಬೇಕು ಅಂತೀವಲ್ವಾ. ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಆಗಬೇಕು ಅಂದರೆ ಬಹಳಷ್ಟು ಗಿಡಗಳನ್ನ ಬೆಳೆಸಬೇಕು ಅಂತಿರ್ತೀವಿ. ಅದಕ್ಕೆ ಕಾರಣನೇ ಇದು. ಓಕೆ, ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ಅವು ಆಕ್ಸಿಜನ್ನ ವಾತಾವರಣಕ್ಕೆ ರಿಲೀಸ್ ಮಾಡುತ್ತೆ. ಇಲ್ಲೇ ನೋಡಬಹುದು ನೀವು ಅದನ್ನು. 6 ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ 6 ಮಾಲಿಕ್ಯೂಲ್ ಆಫ್ ವಾಟರ್ನ ಬಳಸ್ಕೊಂಡು 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ನ ಸಸ್ಯ ತಯಾರು ಮಾಡ್ಕೊಳ್ತು ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್. ಓಕೆ, ಸನ್ಲೈಟ್ನ ಟ್ರ್ಯಾಪ್ ಮಾಡೋದಕ್ಕೆ, ಸನ್ಲೈಟ್ನ ಹಿಡಿದಿಡೋದಕ್ಕೆ ಹೆಲ್ಪ್ ಆಗೋದು ಕ್ಲೋರೋಫಿಲ್. ನಾನು ಪದೇ ಹೇಳ್ತಾ ಇರೋದು ನಿಮಗೆ ನೆನಪಲ್ಲಿ ಇರಲಿ ಅನ್ನೋ ಕಾರಣಕ್ಕೆ. ಓಕೆ, ನಾವಿಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಸಸ್ಯ ಜೀವಕೋಶದಲ್ಲಿ ಇದೊಂದು ಕೋಶಾವಕಾಶ. ಓಕೆ, ಇದು ಗಾಲ್ಗಿ ಅಪ್ಯಾರಟಸ್. ಇಲ್ಲಿರೋದೇ ನಾವು ಆಗಲೇ ನೋಡಿದಂಥ ಹಸಿರು ಕಣದಂಗಗಳು. ಓಕೆ, ಕ್ಲೋರೋಪ್ಲಾಸ್ಟ್. ಓಕೆ, ಇವು ಹೀಗಿರ್ತವೆ. ಇದನ್ನು ನಾವು ಉದ್ದ ಸೀಳಿಕೆ ಮಾಡಿದರೆ ಕಾಣೋಕ್ಕೆ ಸಿಗೋದು ಈ ಥರ. ಸೈಟ್ ಆಫ್ ಫೋಟೋಸಿಂಥೆಸಿಸ್ ಎಲ್ಲಿ ನಡೆಯುತ್ತಿದ್ದು ಫೋಟೋಸಿಂಥೆಸಿಸ್ ಅಂತ ನೋಡಿದ್ರೆ, ಫೋಟೋಸಿಂಥೆಸಿಸ್ ಟೇಕ್ಸ್ ಪ್ಲೇಸ್ ಪ್ರೈಮರಿಲಿ ಇನ್ ದ ಲೀವ್ಸ್ ಆಫ್ ಪ್ಲಾಂಟ್ಸ್. ನಾನು ಆಗಲೇ ಹೇಳಿದೆ, ಎಲೆಗಳೇ ಮುಖ್ಯ. ನಾವು ಕ್ಲೋರೋಪ್ಲಾಸ್ಟ್ನ ನೋಡೋದಕ್ಕೆ ಎಲೆಯನ್ನು ಅಡ್ಡ ಸಿಳಿಕೆ ಮಾಡಿ ನೋಡಿದ್ವಿ ಅಲ್ವಾ. ಹಾಗಾಗಿ ಪ್ರೈಮರಿಲಿ ಇಟ್ ಟೇಕಿಂಗ್ ಪ್ಲೇಸ್ ಇನ್ ಲೀವ್ಸ್ ಆಫ್ ದ ಪ್ಲಾಂಟ್ಸ್. ಓಕೆ, ಇದು ಕನ್ನಡದವರಿಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸ್ಪೆಸಿಫಿಕಲಿ ಅಂತ ಹೋಗೋದಾದರೆ ವಿದಿನ್ ದ ಸ್ಪೆಷಲೈಸ್ಡ್ ಸೆಲ್ ಸ್ಟ್ರಕ್ಚರ್ಸ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್ಸ್. ಓಕೆ, ಸೆಲ್ ಒಳಗಡೆ ಇರುವಂಥ ಕ್ಲೋರೋಪ್ಲಾಸ್ಟ್ ಅನ್ನುವಂಥ ಸ್ಪೆಷಲ್ ಸ್ಟ್ರಕ್ಚರ್ನಲ್ಲಿ ಒಳಗಡೆ ನಡೆಯುವಂಥದ್ದು. ಓಕೆ, ಕ್ಲೋರೋಪ್ಲಾಸ್ಟ್ಸ್ ಆರ್ ಸೆಲ್ ಆರ್ಗನೆಲೇಸ್, ಸೆಲ್ ಒಳಗಡೆ ಇರುವಂಥ ಕಣದಂಗಗಳು. ಓಕೆ, that contain chlorophyll. ಓಕೆ, ಕ್ಲೋರೋಪ್ಲಾಸ್ಟ್ ಅನ್ನೋ ಹೆಸರಿನಲ್ಲೇ ಕ್ಲೋರೋಫಿಲ್ ಇದೆ. ದ ಗ್ರೀನ್ ಪಿಗ್ಮೆಂಟ್ ದ್ಯಾಟ್ ಕ್ಯಾಪ್ಚರ್ಸ್ ಲೈಟ್ ಎನರ್ಜಿ ಫ್ರಮ್ ದ ಸನ್. ಕ್ಲೋರೋಫಿಲ್ ಅನ್ನೋದು ಸನ್ಲೈಟ್ ಎನರ್ಜಿನ ಕ್ಯಾಪ್ಚರ್ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಕ್ಲೋರೋಪ್ಲಾಸ್ಟ್ ಆರ್ ಮೋಸ್ಟ್ ಅಬಂಡೆಂಟ್ ಇನ್ ದ ಮಿಸೋಫಿಲ್ ಸೆಲ್ಸ್ ಆಫ್ ದ ಲೀವ್ಸ್ ವೇರ್ ದೇ ಆರ್ ವೆಲ್ ಪೊಸಿಷನ್ಡ್ ಇನ್ ದ ರಿಸೀವ್ ಲೈಟ್. ಓಕೆ, ಪರ್ಪಸ್ ಆಫ್ ಗ್ಲೂಕೋಸ್. ಸಸ್ಯದಲ್ಲಿ ಪ್ರೊಡ್ಯೂಸ್ ಆದಂಥ ಗ್ಲೂಕೋಸ್ ಯಾವ ಪರ್ಪಸ್ಗೆ ಪ್ರೊಡ್ಯೂಸ್ ಆಗಿತ್ತು ಅಂತ ನೋಡೋಕೆ ಹೋದರೆ, ಎನರ್ಜಿ ಸೋರ್ಸ್ನಲ್ಲಿ ಗ್ಲೂಕೋಸ್ ಈಸ್ ಬ್ರೋಕನ್ ಡೌನ್ ಫಾರ್ ರೆಸ್ಪಿರೇಷನ್. ನಾನು ರೆಸ್ಪಿರೇಷನ್ ಚಾಪ್ಟರ್ನಲ್ಲಿ ಹೇಳಿದ್ದೀನಿ. ಎಲ್ಲ ಜೀವಿಗಳಲ್ಲಿ ಈ ಪ್ರೊಸೆಸ್ ಸೇಮ್ ಆಗಿರುತ್ತೆ. ಆ್ಯಂಡ್ ಅದರ್ ಸೆಲ್ಯುಲರ್ ಆ್ಯಕ್ಟಿವಿಟೀಸ್. ರೆಸ್ಪಿರೇಷನ್ ಯಾಕೆ ನಡೆಯುತ್ತೆ ಅಂದರೆ ಸೆಲ್ಯುಲರ್ ಆ್ಯಕ್ಟಿವಿಟೀಸ್ ಮತ್ತು ಒಂದು ಎನರ್ಜಿ ಬೇಕಲ್ವಾ. ಎನರ್ಜಿ ಸೋರ್ಸ್ ಆಗೋದು ಗ್ಲೂಕೋಸ್. ಎನರ್ಜಿ ಸ್ಟೋರೇಜ್, ಗ್ಲೂಕೋಸ್ ಆಗಿ ಎನರ್ಜಿನ ಸ್ಟೋರ್ ಮಾಡ್ಕೊಳ್ತವೆ. ಓಕೆ, ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಗ್ಲೂಕೋಸ್ ಇದ್ದದ್ದು ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ ಅದು. ಓಕೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಇದ್ದದ್ದು ಗ್ಲೂಕೋಸ್ನ ಒಂದು ಮುತ್ತು ಅಂತ ಅಂದ್ಕೊಂಡ್ರೆ, ಮುತ್ತಿನ ಹಾರ ಅಂದರೆ ಅದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಅಂದರೆ ಇಲ್ಲಿ ನಾವು ಸ್ಟಾರ್ಚ್ ಅಂತ ತೊಗೋಬೋದು. ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಗ್ಲೈಕೋಜನ್ ಅಂತ ಬರುತ್ತೆ. ಓಕೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತಾರೆ ಅದನ್ನು. ಓಕೆ, ಗ್ಲೂಕೋಸ್ ಕ್ಯಾನ್ ಬಿ ಯೂಸ್ಡ್ ಟು ಫಾರ್ಮ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಲೈಕ್ ಸೆಲ್ಯುಲೋಸ್ ವಿಚ್ ಈಸ್ ಯೂಸ್ಡ್ ಟು ಬಿಲ್ಡ್ ದ ಪ್ಲಾಂಟ್ ಸೆಲ್ ವಾಲ್. ಓಕೆ, ನಾವಿಲ್ಲಿ ಇದನ್ನು ಅರ್ಥ ಮಾಡ್ಕೋಬೋದು. ಸಸ್ಯದ ಪ್ಲಾಂಟ್ ಏನಿರುತ್ತಲ್ಲ, ಸೆಲ್ ವಾಲ್ ಬಿಲ್ಡ್ ಮಾಡೋದಕ್ಕೆ, ಅದು ಸೆಲ್ ವಾಲ್ ಆಗಿರೋದು ಸೆಲ್ಯುಲೋಸಿಂದ. ಆ ಸೆಲ್ಯುಲೋಸ್ ಅನ್ನೋದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಅದನ್ನು ತಯಾರಿ ಮಾಡ್ಕೊಳ್ಳೋದಕ್ಕೆ ನಮಗೆ ಗ್ಲೂಕೋಸ್ ಯೂಸ್ ಆಗುತ್ತೆ. ಓಕೆ, ಸಿಂಥೆಸಿಸ್ ಆಫ್ ಅದರ್ ಕಂಪೌಂಡ್ಸ್. ಗ್ಲೂಕೋಸ್ ಈಸ್ ಯೂಸ್ಡ್ ಟು ಸಿಂಥೆಸಿಸ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಲೈಕ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್. ಗ್ಲೂಕೋಸ್ ಅನ್ನೋದು ಒಂದು ಪ್ರಾಡಕ್ಟ್, ಮುಖ್ಯವಾದ ಇನ್ನೊಂದು ಅಂದರೆ ಪ್ರೋಟೀನ್, ಲಿಪಿಡ್ಸ್ ತಯಾರಿಕೆಗೆ. ಸಸ್ಯಗಳಲ್ಲಿ ನಾವು ಲಿಪಿಡ್ಸ್, ಶೇಂಗಾ ಕಾಳು ಅಂದರೆ ಕಡಲೆ ಬೀಜ ಅಂತೀರಿ, ಅಲ್ಲಿ ನೋಡಬಹುದು ನಾವು. ಅಂದರೆ ಅದರಿಂದ ಎಣ್ಣೆ ತಯಾರಿ ಆಗುತ್ತೆ ಅಲ್ವಾ, ಅಲ್ಲಿ ಸಹ ಗ್ಲೂಕೋಸ್ ಯೂಸ್ ಆಗಿರುತ್ತೆ. ಪ್ರೋಟೀನ್ ಅಂತಂದರೆ ನೀವು ಕಡಲೆಬೇಳೆ ಆಗಿರ್ಬೋದು, ಬೇರೆ ಬೇರೆ ಬೇಳೆಕಾಳುಗಳು, ಹೆಸರು ಕಾಳು ಆಗಿರ್ಬೋದು. ಇಲ್ಲಿ ಪ್ರೋಟೀನ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಪ್ರೋಟೀನ್ಗೆ ಬೇಕಾದಂಥ ಅಮಿನೋ ಆ್ಯಸಿಡ್ಸ್ ಜೊತೆಗೆ ಗ್ಲೂಕೋಸ್ ಸಹ ಜೊತೆ ಆಗಿರುತ್ತೆ ಆ ಕೆಮಿಕಲ್ ಕಾಂಪೌಂಡ್ಗೆ. ಸೊ ಅದನ್ನು ಫಾರ್ಮ್ ಮಾಡಬೇಕಂದ್ರೆ, ಅದನ್ನು ತಯಾರಿ ಮಾಡಬೇಕಂತಂದರೆ ಸಸ್ಯಕ್ಕೆ ಗ್ಲೂಕೋಸ್ ಸಹ ಇನ್ನೊಂದು ಮುಖ್ಯವಾದ ಅಂಶ ಆಗಿ, ಅಂದರೆ ಮುಖ್ಯವಾದ ಕಣ ಆಗಿ ಯೂಸ್ ಆಗುತ್ತೆ. ಓಕೆ, ಇಲ್ಲಿ ನೀವು ನೋಡಬಹುದು, ಇದೆ ಪತ್ರರಂಧ್ರ, ಸ್ಟೊಮೆಟಾ ಅಂತೀರಿ ಇಂಗ್ಲೀಷ್ನಲ್ಲಿ. ಇದ್ರ ಮೂಲಕ ಸಸ್ಯದ ಉಸಿರಾಟ ನಡೆಯುವಂಥದ್ದು. ಓಕೆ, ಇದು ಲಾಸ್ಟ್ ಸ್ಲೈಡ್ ಆಗಿರುತ್ತೆ. ಇಲ್ಲಿಗೆ ಈ ಕಾನ್ಸೆಪ್ಟ್ ಮುಗೀತು. ಇಲ್ಲಿಯವರೆಗೂ ನಾವು ಫೋಟೋಸಿಂಥೆಸಿಸ್ ಕಾನ್ಸೆಪ್ಟ್ನ ನೋಡಿದ್ವಿ. ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮಗೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಸಹಾಯ ಮಾಡಿದೆ ಅಂದ್ಕೊಳ್ತೀನಿ.
ಸೊ ನಿಮಗೆ ನಿಮ್ಮ ಯಾವುದಾದ್ರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಹಾಗೆ ನಿಮಗೆ ಏನಾದರೂ ಸಲಹೆಗಳಿದ್ದರೆ ಅದನ್ನು ಸಹ ಕಮೆಂಟ್ನಲ್ಲಿ ತಿಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.